ಎಲ್ರಿಗೂ ನಮಸ್ಕಾರ. ನಮ್ಮ ತೀರ್ಥಕ್ಷೇತ್ರಗಳ ಪ್ರವಾಸದ ಪಾರ್ಟ್ 2ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಬೆಳಗ್ಗೆನೇ ಎದ್ದು ಧರ್ಮಸ್ಥಳದಲ್ಲಿ ಫ್ರೆಶ್ ಆಗಿ ರೆಡಿಯಾಗಿ ನಾವು ಹೊರಟಿದ್ದೆ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ. ಸೊ ಎಂಟ್ರೆನ್ಸಲ್ಲಿ ಸುಮಾರು ಅಂಗಡಿಗಳನ್ನೆಲ್ಲ ಇಟ್ಟಿದ್ರು. ಅಲ್ಲಿ ಫೇಮಸ್ ಏನು ಅಂದರೆ, ಒಂದು ಸೌತೆಕಾಯಿ ಗಣಪತಿಗೆ ಇಷ್ಟ, ಸೌತೆಕಾಯಿನ ದೇವರಿಗೆ ಕೊಡ್ತಾರೆ. ಹಾಗೆ ಗಂಟೆನ ಕಟ್ಟಿ ನಮ್ಮ ಆಸೆ ಏನಿದೆ ಅದನ್ನು ಕೇಳ್ಕೊಂಡು ಬರೋದು, ಅಂದರೆ ಹರಕೆ ಮಾಡ್ಕೊಳ್ಳೋದು, ಹಿಂಗೆ ಗಂಟೆ ಕೊಡ್ತೀನಿ ಅಂತ. ಆಮೇಲೆ ಅದು ಪೂರೈಸಿದ ಮೇಲೆ ನಾವು ಹೋಗಿ ಗಂಟೆನ ಕಟ್ಟಬೇಕಾಗತ್ತೆ. ನಾವು ಲಾಸ್ಟ್ ಟೈಮ್ ಬಂದಾಗ ಹೀಗೆ ಮಗು ಆದರೆ ಅಥವಾ ಡೆಲಿವರಿ ಎಲ್ಲ ಚೆನ್ನಾಗಾಯಿತು ಅಂದರೆ ನಾವು 21 ಸೌತೆಕಾಯಿ ಹಾಗೆ 21 ತೆಂಗಿನಕಾಯಿನ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹರಗಿಸ್ಕೊಂಡಿದ್ವಿ. ಸೊ ಹಾಗಾಗಿ ನಾವು ಅಲ್ಲೇ ಅಂಗಡಿಯಲ್ಲಿ ತೆಂಗಿನಕಾಯಿ ಮತ್ತು ಸೌತೆಕಾಯಿನ ಪರ್ಚೇಸ್ ಮಾಡಿ ಅಲ್ಲಿ ಅರ್ಚಕರು ಏನಿದ್ದಾರೆ ಅವ್ರಿಗೆ ಹೇಳಿದ್ವಿ. ಸೊ ಅವರು ಸ್ಪೆಷಲಾಗಿ ಪೂಜೆನ ಮಾಡಿಕೊಟ್ರು. ಅಷ್ಟು ಕಾಯಿಗಳನ್ನು ಒಡೆದು ಅದಷ್ಟನ್ನು ದೇವರಿಗೆ ನೈವೇದ್ಯ ಅಥವಾ ಪೂಜೆ ಏನಿದೆ ಅರ್ಚನೆ ಎಲ್ಲ ಮಾಡಿ ಆನಂತರ ಸೌತಡ್ಕ ಗಣಪತಿ ದೇವಸ್ಥಾನದಲ್ಲಿ ಸ್ಪೆಷಲ್ ಅಂತ ಅಂದರೆ ಅಲ್ಲಿ ಪ್ರಸಾದ ಅವಲಕ್ಕಿ, ತುಪ್ಪದಲ್ಲಿ ಮಾಡಿರುವಂತಹ ಅವಲಕ್ಕಿ ಏನಿದೆ ಅದು ತುಂಬಾ ಸ್ಪೆಷಲ್ಲು. ಅದನ್ನು ಪ್ರಸಾದವಾಗಿ ಕೊಟ್ಟರು. ಹಾಗೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆನಂತರ ನಾವು ನೆಕ್ಸ್ಟ್ ಹೊರಟಿದ್ದು ಎಲ್ಲಿಗೆ ಅಂತ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಸೊ ವೆದರ್ ತುಂಬಾ ಕೂಲಾಗಿತ್ತು. ಆಗಷ್ಟೇ ಅಂದರೆ ಜಿಟು ಮಳೆ ಸಿಗ್ತಾಯಿತ್ತು, ತುಂಬ ತಣ್ಣಗೆ ಗಾಳಿ ಬರ್ತಾಯಿತ್ತು, ಕೂಲಾಗಿತ್ತು. ಪಾಪು ಅಂತೂ ಇಬ್ಬರು ಅಜ್ಜಿರ ಮಧ್ಯದಲ್ಲಿ ಕೂತ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ಲು. ಅಲ್ಲಿ ತುಂಬ ಚಳಿ ಇತ್ತಲ್ಲ, ಹಾಗಾಗಿ ಬೆಚ್ಚಗೆ ಹೊದಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ರು ಅಜ್ಜಿಗಳಿಬ್ಬರು ಸೇರಿಕೊಂಡು. ಇದು ನೋಡಿ, ಸುಬ್ರಹ್ಮಣ್ಯಕ್ಕೆ ಹೋಗುವಂಥ ದಾರಿಯಲ್ಲಿ ಈ ರೇನಿ ಸೀಸನಲ್ಲಿ ಸ್ಪೆಷಲಾಗಿ ಸಿಗುವಂಥ ಒಂದು ಹಣ್ಣು ರಾಂಬುಟನ್ ಅಂತ. ನೋಡೋಕ್ಕೆ ಲೀಚಿ ಥರ ಇದೆ. ನಾವು ಮೊದಲು ಲೀಚಿ ಅಂತಲೇ ಅಂದ್ಕೊಂಡ್ವಿ, ಆದರೆ ಇದು ರಾಂಬುಟನ್ ಅಂತ. ಹುಳಿ ಇರಲ್ಲ, ಸ್ವೀಟಾಗಿರುತ್ತೆ. ಹೀಗೆ ರೆಡ್ ಕಲರ್ ಏನಿದೆ ಅದನ್ನು ಒಡೆದ್ಬಿಟ್ಟು ನೋಡಿದ್ರೆ ಒಳಗಡೆ ವೈಟ್ ಕಲರ್ ಪಲ್ಪಿ ಆಗಿರುತ್ತೆ, ಅದರೊಳಗೆ ಬೀಜ ಇರುತ್ತೆ. ಸೊ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಬಂದಿದ್ದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದು ಅಲ್ಲಿ ನದಿಯಲ್ಲಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಸ್ವಲ್ಪ ಜನ ಜಾಸ್ತಿ ಇತ್ತು, ಹಾಗೆ ಮಳೆ ಜಿಟು ಬರ್ತಾನೆ ಇತ್ತು. ಹಾಗಾಗಿ ಜಸ್ಟ್ ಕೈಕಾಲು ತೊಳ್ಕೊಂಡು ಪಾಪುಗೆ ಹಾಗೇ ನೀರಲ್ಲಿ ಆಟ ಆಡಿಸ್ಬಿಟ್ಟು ನಾವು ಸುಬ್ರಹ್ಮಣ್ಯಕ್ಕೆ ಇವಾಗ ಎಂಟ್ರಿ ಕೊಟ್ವಿ. ನಾವು ಆ್ಯಕ್ಚುಲಿ ಏನು ಅಂದ್ಕೊಂಡ್ವಿ, ರೇನಿ ಸೀಸನ್ ಶುರುವಾಗಿರೋದ್ರಿಂದ ಅಷ್ಟೊಂದು ಜನ ಇರೋದಿಲ್ಲ, ಸ್ವಲ್ಪ ಫ್ರೀ ಆಗಿರುತ್ತೆ, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೋದು ಅಂತ. ಬಟ್ ತುಂಬಾ ಜನ ಇದ್ದರು. ಒಂದು ಲೈನಲ್ಲೇ ಒಂದು ಅರ್ಧ ಮುಕ್ಕಾಲು ಗಂಟೆ ಮೇಲಾಗೋಯಿತು, ಅಷ್ಟು ಉದ್ದ ಕ್ಯೂ ಇತ್ತು. ಹಾಗೆ ನಾವಿಲ್ಲಿ ಬೆಳ್ಳಿ ನಾಗರ ಹೆಡೆನ ಕೊಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಇಲ್ಲಿ ಬೆಳ್ಳಿ ನಾಗರ ಹೆಡೆನ ತೊಗೊಳಕ್ಕೆ ಬಂದಿದ್ವಿ. ಅಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನದ ಮುಂದೆನೇ ಅಂಗಡಿಗಳಿದೆ, ಅಲ್ಲೇ ಸಿಗತ್ತೆ. ಅಕಸ್ಮಾತ್ ಯಾರಾದರೂ ತೊಗೊಂಡೋಗಿಲ್ಲ ಅಂದರೆ ಅಲ್ಲೇ ಬೇಕಾದರೂ ನಾವು ತೊಗೊಳ್ಬೋದು. ಆಮೇಲೆ ನಾವು ನಮಗೇನು ಪ್ರಸಾದ ಸೇವೆ ಮಾಡಿಸ್ಕೊಳ್ಬೇಕಾಗಿತ್ತು ಅದನ್ನು ತಗೊಂಡು ದೇವ್ರ ದರ್ಶನ ಮುಗಿಸ್ಕೊಂಡು, ಅಲ್ಲಿ ಒಳಗೆ ವೀಡಿಯೋಗ್ರಫಿ ಮಾಡೋ ಹಾಗಿಲ್ಲ, ಸೊ ಹಾಗೇ ಹೊರಗೆ ಬಂದ್ವಿ ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು. ಆ ನಂತರ ಆದಿ ಸುಬ್ರಹ್ಮಣ್ಯ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋದ್ವಿ. ಅಲ್ಲಿ ಮುಂದೆ ಒಂದು ಚಿಕ್ಕ ಹೊಳೆ ಥರ ಇದೆ. ಅಲ್ಲಿ ಏನಂದರೆ ಕಲ್ಲನ್ನು ಜೋಡಿಸ್ಬೇಕು, ನಮ್ಮ ಮನಸ್ಸಲ್ಲಿ ಏನೋ ಒಂದು ಆಗಬೇಕು ಅಂದರೆ ಅದನ್ನು ಅಂದ್ಕೊಂಡು ಕಲ್ಲನ್ನು ಜೋಡಿಸ್ಬೇಕು. ಸೊ ಅದನ್ನು ನಮ್ಮಮ್ಮ ಹೋಗಿ ಜೋಡಿಸ್ ಬಂದರು. ಆ ನಂತರ ಇಲ್ಲಿ ಅಂಗಡಿ ಎಲ್ಲ ಇತ್ತಲ್ಲ, ಅಲ್ಲಿ ಹೋಗಿ ನೋಡೋಣ ಅಂತ ಹೊರಟಿದ್ವಿ. ಜೋರಾಗಿ ಮಳೆ ಶುರುವಾಯಿತು. ಅದ್ರ ಮಧ್ಯದಲ್ಲಿ ನನಗೆ ಫುಲ್ ಜಾರ್ ಸೋಡಾ ಕುಡಿಬೇಕು ಅಂತ ಆಸೆ ಆಗಿದ್ದು, ಹಾಗಾಗಿ ಒಂದು ಮಡ್ಕ ಸೋಡಾ ಹಾಗೆ ಒಂದು ಫುಲ್ ಜಾರ್ ಸೋಡಾನ ತೊಗೊಂಡ್ವಿ. ಸೊ ಇದು ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮನಿಗೆ ಹೊಸದು. ಅವರೇನು ಅಂದ್ಕೊಂಡ್ರು ನಾನು ಚಲ್ಕೋತಾ ಇದ್ದೀನಿ ಸೋಡಾನ ಅಂತ ಅಂದ್ಕೊಂಡ್ಬಿಟ್ರು. ಅಯ್ಯೋ ಚಲ್ಲೋಗ್ತಾ ಇದೆ ಅಂತ ಅವರು. ಆದರೆ ಇದು ಫುಲ್ ಜಾರ್ ಸೋಡಾ ಕುಡಿಯೋದೇ ಹೀಗೆ ಅಂದ್ಬಿಟ್ಟು ಅವರಿಗೆ ಅಷ್ಟು ಐಡಿಯಾ ಇರಲಿಲ್ಲ. ಆದರೆ ಸಖತ್ತಾಗಿತ್ತು. ನಾನು ಮ್ಯಾಂಗೋ ಫ್ಲೇವರ್ ತೊಗೊಂಡಿದ್ದೆ. ಫುಲ್ ಪುದೀನ ಚಟ್ನಿನೋ ಏನೋ ಸಮಥಿಂಗ್ ಖಾರ ಚಟ್ನಿ ಇತ್ತು, ಅದನ್ನು ಹಾಕಿ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲಿ ಶಂಕರ ಮಠ ಅಂತ ಇದೆ, ಅಲ್ಲಿ ಊಟವನ್ನು ಮುಗಿಸ್ಕೊಂಡು ನೆಕ್ಸ್ಟು ನನ್ನ ಹಸ್ಬೆಂಡ್ ಫ್ರೆಂಡ್ ಮನೆ ಇದೆ, ಅಲ್ಲಿ ಹೋಗಿ ನಾವು ನೈಟ್ ಸ್ಟೇ ಮಾಡಿದ್ದು. ಸೊ ಈಗ ಬರ್ತಾ ಇರೋಂಥ ಕ್ಲಿಪ್ ಏನು ಅಂತ ಅಂದರೆ, ನಾವು ಅದ್ರ ನೆಕ್ಸ್ಟ್ ಡೇ ಏನು ಹೊರಟಿದ್ವಿ ವಾಪಸ್ ನಾವು ಕಟೀಲಿಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಆನ್ ದಿ ವೇ ನಮಗೆ ಒಂದು ಸುಬ್ರಹ್ಮಣ್ಯಂದೇ ಇನ್ನೊಂದು ದೇವಸ್ಥಾನ ಸಿಕ್ತು. ಸೊ ಅಲ್ಲಿ ಹಾಗೆ ಒಂದು ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗಿದ್ದು. ಅಲ್ಲಿ ಕಲ್ಯಾಣಿ ಇತ್ತು. ಸೊ ಆ ಕಲ್ಯಾಣಿ ತುಂಬ ಚೆನ್ನಾಗಿ ಕ್ಲೆನ್ಲಿನೆಸ್ ಚೆನ್ನಾಗಿದೆ. ಅಲ್ಲಿ ಹೋಗಿ ಹಾಗೆ ಕೈಕಾಲೆಲ್ಲ ತೊಳ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೊಂಡು ರೀಲ್ಸ್ ಏನಾದ್ರು ಮಾಡಬೇಕು ಅಂತಿದ್ರೆ ಅದನ್ನೆಲ್ಲ ಮಾಡಿಕೊಂಡು, ಪಾಪುಗೆ ನೀರಂದರೆ ತುಂಬಾ ಇಷ್ಟ. ನಮ್ಮ ಪಾಪುಗೆ ಅಂತಲ್ಲ, ಯೂಶ್ವಲಿ ಮಕ್ಕಳಿಗೆ ನೀರಲ್ಲಿ ಆಡೋದು ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಅವಳಿಗೆ ನೋಡಿ, ಅವಳ ಮುಖದಲ್ಲಿ ಖುಷಿ ನೋಡಿ. ಸೊ ಹಾಗಾಗಿ ಅವಳಿಗೆ ಕಲ್ಯಾಣಿಯಲ್ಲಿ ಒಂದು ಸ್ವಲ್ಪ ಕೈಕಾಲು ತೊಳೆಸಿ ಆಟ ಆಡಿಸಿ ಆನಂತರ ನಾವೇನು ಮಾಡಿದ್ವಿ, ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು
ಅಲ್ಲಿಂದ ನಾವು ಡೈರೆಕ್ಟಾಗಿ ಕಟೀಲಿಗೆ ಹೊರಟ್ವಿ. ಸೊ ಕಟೀಲಿಗೆ ಹೊರಡಬೇಕಾದ್ರೂ ಅಷ್ಟೇ ಏನೋ ಅಷ್ಟೊಂದು ಮಳೆ ಅಂತ ಏನೂ ಸಿಗಲಿಲ್ಲ, ಸ್ವಲ್ಪ ಸೆಕೆ ಇತ್ತು, ಚೆನ್ನಾಗಿ ಇತ್ತು. ಇದು ನೋಡಿ, ಅವಳಿಗೆ ನೀರಂದರೆ ಬಿಟ್ಟು ಬರೋಕ್ಕೆ ಮನಸ್ಸಿಲ್ಲ. ಅಲ್ಲಿಂದ ಎತ್ತಿದ ತಕ್ಷಣ ಅಳಕ್ಕೆ ಶುರು ಮಾಡ್ತಾಯಿದ್ಲು, ನಾನು ಅಲ್ಲೇ ಆಡ್ತೀನಿ, ನೀರು ಮುಟ್ಕೊಂಡು ಆಟಾಡ್ಕೊಂಡಿರ್ತೀನಿ ಅಂತ. ನೋಡೋಕೆ ಒಂಥರ ಮಜಾ ಆಯಿತು. ಸೊ ಇದು ಕಟೀಲ್ ದೇವಸ್ಥಾನಕ್ಕೆ ಹೋಗೋಕ್ಕೆ ಅದರ ಎಂಟ್ರೆನ್ಸ್ ಏನಿದೆ ಆ ಜಾಗ, ಆ್ಯಂಡ್ ಇದು ಬಂದು ದೇವಸ್ಥಾನದ ಎಂಟ್ರೆನ್ಸು. ಸೊ ಇಲ್ಲಿ ದೇವಸ್ಥಾನದ ಮುಂದೆನೇ ಪಾರ್ಕಿಂಗ್ ಏರಿಯಾ ಇದೆ. ಸೊ ಅಲ್ಲಿ ಹೋಗಿ ನಾವು ಪಾರ್ಕ್ ಮಾಡಿ, ಇಲ್ಲೂ ಅಷ್ಟೇ, ಅಂದರೆ ನಾವು ಲಾಸ್ಟ್ ಟೈಮ್ ಹೋದಾಗ ತುಂಬಾ ರಶ್ ಇತ್ತು, ಬಟ್ ಈ ವರ್ಷ ಬಂದಾಗ ಅಷ್ಟೊಂದು ರಶ್ ಇರಲಿಲ್ಲ. ನನ್ನ ವೆಹಿಕಲ್ಸ್ ಎಲ್ಲ ನಿಂತಿದ್ದು ನೋಡಿ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡೆ, ಬಟ್ ತುಂಬ ಬೇಗನೆ ಕ್ವಿಕ್ಕಾಗಿ ದರ್ಶನ ಎಲ್ಲ ಆಗೋಯಿತು. ಆ್ಯಂಡ್ ಇಲ್ಲಿ ಸ್ಪೆಷಲ್ ಹರಕೆ ನನ್ನ ಹಸ್ಬೆಂಡ್ ಪಾಪುಗೋಸ್ಕರ ಮಾಡ್ಕೊಂಡಿದ್ದು ಏನು ಅಂತ ಅಂದರೆ, ಆ್ಯಸ್ ಯೂಶ್ವಲ್ ಬಾಗಿನ ಕೊಡೋದೇನಿರುತ್ತೆ ಅದಿದ್ದೇ ಇತ್ತು. ಅದ್ರ ಜೊತೆಗೆ ನಮ್ಮ ಪಾಪು ಕೈ ಬೊಗಸೆಯಷ್ಟು ಕಾಯಿನ್ಸನ್ನು ಹಾಕ್ತೀನಿ ಕಾಣಿಕೆಯಾಗಿ, ಹಾಗೆ ಪಾಪು ಕೈಯಲ್ಲಿ ಬೊಗಸೆಯಷ್ಟು, ಅಂದರೆ 3 ಬೊಗಸೆಯಷ್ಟು ಅಕ್ಕಿಯನ್ನು ದಾನವಾಗಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಹರಕೆ ಮಾಡ್ಕೊಂಡಿದ್ರು. ಅದು ಎಷ್ಟು ಕ್ಯೂಟ್ ಅನ್ನಿಸ್ತು ನನಗೆ. ಸೊ ಅದಾದಮೇಲೆ ಏನು ದೇವರಿಗೆ ಬಾಗಿನ ಕೊಡುವಂಥ ಸಾಮಾನಿದೆ ಅದನ್ನೆಲ್ಲ ತಗೊಂಡು, ಇಲ್ಲಿ ಪ್ಲಾಸ್ಟಿಕ್ ಕವರ್ ಅಲೋ ಮಾಡಲ್ಲ ಒಳಗಡೆ, ಸೊ ತಟ್ಟೆ ಕೊಡ್ತಾರೆ ಎಂಟ್ರೆನ್ಸಲ್ಲೇ. ಅಲ್ಲಿ ನಾವು ತಂದಿದ್ರೆ ನಾವು ಅದನ್ನು ತಟ್ಟೆಲಿ ಹಾಕ್ಕೊಂಡು ತೊಗೊಂಡೋಗ್ಬೋದು, ಇಲ್ಲ ಅಲ್ಲೇ ಬಾಗಿನದ ಸೆಟ್ ಬೇಕು ಅಂದರೆ ದುಡ್ಡು ಕೊಟ್ಟರೆ ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಇವಾಗ ಪಾಪುಗೆ ಕೈ ತುಂಬ ಬೊಗಸೆಯಲ್ಲಿ ಅಕ್ಕಿಯನ್ನು, ಅಂದರೆ ನಾವೇನು ಬಾಗಿನ ಅಕ್ಕಿ ಅಂತ ತಂದಿದ್ವಿ ಅದೇ ಅಕ್ಕಿನೇ ಕೈ ಅವಳು ಬೊಗಸೆ ಪೂರ್ತಿ ಹಾಕಿ ದೇವರಿಗೆ ಕೊಡ್ತಾಯಿದ್ದೀವಿ ಅನ್ನೋ ಥರ. ಆ ಪಾಪುಗೆ ಏನೋ ನಂಗೆ ಹೊಸದಾಗಿ ಮಾಡಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಫುಲ್ ಖುಷಿ. ಅವಳು ಆಟ ಆಡ್ತಾಯಿದ್ಲು, ಬಿದ್ದಿದ್ದು ಅಕ್ಕಿ ಕಾಳನ್ನೆಲ್ಲ ಅವಳು ಎಕ್ಕೊಂಡು ತಿನ್ನೋದು, ಅಥವಾ ಅದನ್ನು ಚೆಲ್ಲೋದು, ಆ ಥರ ಎಲ್ಲ ಮಾಡ್ತಾಯಿದ್ಲು. ಮೊದಲು ನಮ್ಮ ಅತ್ತೆ ಹಾಕಿದ್ರು, ಆಮೇಲೆ ನಮ್ಮಮ್ಮ ಹಾಕಿದರು. ಈಗ ನಾನು ಅಕ್ಕಿ ಕಾಳನ್ನು ಅವಳ ಬೊಗಸೆಯಲ್ಲಿ ತುಂಬಿಸ್ತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟ್ ಇದ್ದಿದ್ದು ಕಾಯಿನ್ಸ್ ಅಲ್ವಾ. ಸೊ ನೋಡಿ, ಇಲ್ಲಿ ಕೆಳಗಡೆ ಎಲ್ಲ ಸ್ವಲ್ಪ ಚೆಲ್ಲಿದ್ಲು. ಆನಂತರ ನೆಕ್ಸ್ಟು ಕಾಯಿನ್ಸ್ ತೊಗೊಂಡು ಬಂದಿದ್ವಿ. ಸೊ ಆ ಕಾಯಿನ್ಸನ್ನು ಸೇಮ್ ಅವಳ ಕೈ ಫುಲ್ಲು ಕಾಯಿನ್ಸ್ ಅಷ್ಟನ್ನು ಹಾಕಿಸಿ ಈಗ ನಾನು ಮಾಡ್ತಾಯಿದ್ದೀನಿ. ನಾನು ಹಿಡ್ಕೊಂಡಿದ್ದೆ, ಆವಾಗಲೇ ಅವ್ರ ಅಪ್ಪ ಹಿಡ್ಕೊಂಡಿದ್ರಲ್ಲ, ಸೊ ಅದಕ್ಕೆ ಈಗ ನಾನು ಬರಬೇಕು ವಿಡಿಯೋದಲ್ಲಿ ಅಂದ್ಬಿಟ್ಟು ನಾನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ಸೊ ಅವರೆಲ್ಲ ಕಾಯಿನ್ಸನ್ನು ಹಾಕಿಸ್ತಾ ಇದ್ದಾರೆ. ಸೊ ಅವಳಿಗಂತೂ ಖುಷಿ ಅಂದರೆ ಖುಷಿ, ನೋಡಿ ಎಷ್ಟು ಚೆನ್ನಾಗಿ ಹಿಡ್ಕೊಂಡಿದ್ದಾಳೆ. ನಾನು ಕಾಯಿನ್ಸ್ ಇರೋದು 2 ಪ್ಯಾಕೆಟ್ ತಂದಿದ್ದೆ. 1 ಪ್ಯಾಕೆಟ್ ಹಾಕಿದಾಗ ನನಗದು ಬಾಕ್ಸೇ ಫುಲ್ ಆಯಿತು ಅಂತ ಫೀಲ್ ಆಗಲಿಲ್ಲ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಪ್ಯಾಕೆಟ್ ಹೊಡೆದ್ಬಿಟ್ಟು ಹಾಕೋಣ ಅನ್ನೋಷ್ಟೊತ್ತಿಗೆ ಆಲ್ರೆಡಿ ಕೈಯಲ್ಲಿ ಇದ್ದಿದ್ದು ಎಲ್ಲದನ್ನು ಚೆಲ್ಬಿಟ್ಲು. ಅದಕ್ಕೆ ಮತ್ತೆ ಅಷ್ಟು ಕಾಯಿನ್ಸನ್ನು ಆರಿಸ್ಕೊಂಡು ಇನ್ನೊಂದು ಪ್ಯಾಕೆಟಲ್ಲಿರೋ ಕಾಯಿನ್ಸನ್ನು ಅವಳ ಕೈಗೆ ಹಾಕಿಬಿಟ್ಟು, ಆನಂತರ ಅಲ್ಲಿ ದೇವರಿಗೆ ಅಲ್ಲಿ ಹರಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಅಲ್ಲಿ ಹೋಗಿ ಅರ್ಚಕರಿಗೆ ಹೇಳಿದ್ರೆ ಅವರು ಹರಕೆನ ದೇವರಿಗೆ ಸಮರ್ಪಣೆ ಮಾಡಿದ್ದು ಅನ್ನೋ ರೀತಿ ಒಂದು ಪೂಜೆ ಮಾಡಿಕೊಡ್ತಾರೆ. ಆನಂತರ ಅಲ್ಲಿ ಡಬ್ಬಿ ಇಟ್ಟಿರ್ತಾರೆ, ಅಕ್ಕಿ ಒಂದು ಕಡೆ, ಕಾಯಿ ಒಂದು ಕಡೆ, ಸೀರೆ ಒಂದು ಕಡೆ, ಆ ಥರ ಎಲ್ಲ ಮಾಡೋದಕ್ಕೆ. ಆ್ಯಂಡ್ ಸೀರೆನ ಇಲ್ಲಿ ಹೇಗೆ ಅಂದರೆ ತೊಗೊಂಡೋಗಿ ಒಂದು ಕೌಂಟರ್ ಇದೆ, ಅಲ್ಲಿ ಹೋಗಿ ಕೊಡಬೇಕು ನಾವು ಎಷ್ಟು ರೇಟಿಗೆ ತಂದಿದ್ವಿ ಅಂತ ಅಂದ್ಬಿಟ್ಟು. ಸೊ ಅದನ್ನು ಒಂದು ಚೀಟಿ ಕೊಡ್ತಾರೆ. ಆನಂತರ ಅಲ್ಲಿ ಸೀರೆನ ಸೇಲ್ ಮಾಡ್ತಾರೆ, ದೇವರಿಗೆ ತಂದಿದ್ದ ಬಾಗಿನದ ಸೀರೆಯನ್ನು. ಸೊ ಇಷ್ಟ ಇರೋರು ಹೋಗಿ ತಗೊಳ್ಬೋದು. ಇಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಅದನ್ನು ನೋಡೋಕೆ ಹೋಗಿದ್ರು. ಅಮ್ಮ ಒಂದು ಸೀರೆ ತೊಗೊಂಡ್ರು. ಸೊ ನೆಕ್ಸ್ಟು ನಾವು ಊಟ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಊಟ ಮುಗಿಸ್ಕೊಂಡು ಒಂದು ಆನೆ ಇದೆ, ಮಹಾಲಕ್ಷ್ಮಿ ಅಂತ. ಸೊ ಅದನ್ನು ನೋಡೋಕ್ಕೆ ಅಂತ ಹೋದ್ವಿ. ಪಾಪು ತುಂಬಾ ಖುಷಿಪಟ್ಟು ಆನೆನ ನೋಡ್ತಾನೇ ಇದ್ಲು, ಕಣ್ಣು ಆಚೆ ಈಚೆ ಹೊರಳಾಡಿಸ್ತಾ ನೋಡ್ತಾ ಇದ್ಲು. ಸೊ ಅವಳಿಗೆ ಆನೆಗೆ ಏನಾದರೂ ಒಂದು ಕಾಯಿನ್ಸೋ ಅಥವಾ ನೋಟ್ ಏನಾದರೂ ಕೊಟ್ಟರೆ ಅದು ಆಶೀರ್ವಾದ ಮಾಡುತ್ತೆ. ಸೊ ನನಗೆ ಭಯ, ರೀಸೆಂಟಾಗಿ ಇದು ಕೊಡಗಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತಲ್ಲ, ಸೊ ಅದಕ್ಕೆ ನನಗೆ ಭಯ ಆಗ್ತಿತ್ತು ಹತ್ತತ್ರ ಹೋಗೋದಕ್ಕೆ. ಆದರೂ ಧೈರ್ಯ ಮಾಡಿ ಹೋದ್ವಿ. ನಮ್ಮಮ್ಮ ನಮ್ಮ ಅತ್ತೆ ಎಲ್ಲರೂ ಆಶೀರ್ವಾದ ತಗೊಂಡ್ರು. ಸೊ ಆನೆನ ಅವಳು ಆಶೀರ್ವಾದ ಮಾಡಿದ ತಕ್ಷಣ ನನಗೆ ನೀನು ಆಶೀರ್ವಾದ ಅಂದರೆ ಮುಟ್ತೀಯ ನೀನು ಅನ್ನೋ ಥರ ಲುಕ್ಕಲ್ಲಿ ಅವಳು ನೋಡ್ತಾ ಇದ್ಲು. ಸೊ ನೋಡಿ, ಇವಾಗ ಅವರಪ್ಪ ಆಶೀರ್ವಾದ ಮಾಡ್ಸೋಕ್ಕೆ ಅಂತ ಕರ್ಕೊಂಡು ಹೋದರು. ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಸೊ ಇಲ್ಲಿ ಕಟೀಲಲ್ಲಿ ನಾವು ದರ್ಶನವನ್ನೆಲ್ಲ ಮುಗಿಸ್ಕೊಂಡು ಅಲ್ಲೊಂದು 2-3 ಅಂಗಡಿ ಇತ್ತು, ಶಾಪಿಂಗ್ ಮಾಡಿಕೊಂಡು ನೆಕ್ಸ್ಟು ನಾವು ಹೊರಟಿದ್ದೇನೆ ಉಡುಪಿ ಮಾರ್ಗವಾಗಿ. ಅಲ್ಲಿಂದ ಹೊನ್ನಾವರ, ಹಾಗೆ ನಾವು ಸಾಗರಕ್ಕೆ ರೀಚ್ ಆಗಿದ್ದು. ಸೊ ಉಡುಪಿ ಸೈಡ್ ಹೋಗಬೇಕಾದ್ರೆ ನಮಗೆ ಮರವಂತೆ ಬೀಚ್ ಕಾಣಿಸ್ತು. ಅಲ್ಲಿ ಒಂದು ಸ್ವಲ್ಪ ಹೊತ್ತು ನಿಲ್ಲಿಸಿ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು. ಆ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಅಲ್ಲೇನಾದರೂ ಸಣ್ಣ ಪುಟ್ಟ ತಿಂಡಿಗಳು ಏನೇನು ಬೇಕೋ ಅದನ್ನೆಲ್ಲ ತಿಂದ್ಕೊಂಡು ನಾವು ವಾಪಸ್ ನಮ್ಮ ಪಯಣವನ್ನು ಬೆಳೆಸಿದ್ದು ಸಾಗರಕ್ಕೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. 1-2 ಫೋಟೋಸನ್ನು ಆ್ಯಡ್ ಮಾಡಿದ್ದೀನಿ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.